ಮಾಡೋಣ ಅಲ್ಲಿಂದಾನೆ ಮಾಡ್ಕೊಂಡು ಬರ್ಬೇಕು. ಮಾಡ್ಕೊ ಬಂದ್ವಿ ನಾವು. ಹಾಯ್ ಫ್ಯಾಮ್, ವೆಲ್ಕಮ್ ಟು ಲೈಫ್ ಕ್ಯಾಪ್ಚರ್ಡ್. ಏನು ಕತ್ಲೆ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಬೆಳಗಿನ ಜಾವ 5 ಗಂಟೆಗೆ ನಾನು ಹೊರಟಿದ್ದೀನಿ ಟ್ರೆಕ್ಕಿಂಗ್ ನನ್ನ ಫ್ರೆಂಡ್ಸ್ ಜೊತೆ. ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಲೊಕೇಶನ್ ಶೇರ್ ಮಾಡಿದರು. ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ 5:30 ಆಗಿತ್ತು. ವಿಡಿಯೋನ ಎಂಡ್ ತನಕ ನೋಡಿ, ತುಂಬಾ ಮಜಾ ಇದೆ. ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿ ಇನ್ನೂ ಇದರ ಟ್ರಾವೆಲಿಂಗ್ ವೀಡಿಯೋಸ್ಗೆ. ಈಗ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿರೋ ಲೊಕೇಶನ್ಗೆ ಬಂದಿದ್ದೀನಿ. ಇವ್ರು ನೋಡಿದ್ರೆ ಗಾಡಿಗೋಸ್ಕರ ಜಗಳ ಆಡ್ತಾವ್ರೆ, ಅಂದರೆ ನನ್ನ ಮಗ ಓಡಿಸೋದೇ ಫಾಸ್ಟು. ಸೊ ಈಗ ಜರ್ನಿ ಸ್ಟಾರ್ಟ್ ಆಗಿದೆ. ಇದು ಬೆಳಗಿನ ಜಾವ 6 ಗಂಟೆಗೆ. ಎಷ್ಟು ಫಾಗ್ ಇದೆ ಅಂತ ನೋಡಿ. ಲಿಟ್ರಲಿ ಕ್ಯಾಮ್ರಾದಲ್ಲಿ ಇಷ್ಟು ಕ್ಲಿಯರಾಗಿ ಕಾಣ್ತಿದೆ, ಆದರೆ ನಮಗೆ ಅಲ್ಲಿ ಫುಲ್ಲು ಫಾಗ್ ಇತ್ತು, ಏನೂ ಕಾಣ್ತಿರ್ಲಿಲ್ಲ. ನಾವು ಎಲ್ಲರೂ ಹುಡೀಸ್ ಹಾಕ್ಕೊಂಡಿದ್ವಿ, ಜಾಕೆಟ್ಸ್ ಹಾಕ್ಕೊಂಡಿದ್ವಿ, ಆದರೂ ತುಂಬಾ ಚಳಿ ಇತ್ತು ಬೆಳಗಿನ ಜಾವ. ಹೋಗೋ ದಾರಿಯಲ್ಲಿ ಈ ಕಾಲೇಜ್ ಕಾಣಿಸ್ಕೊಂತು. ಇದು ಯಾವ ಕಾಲೇಜ್ ಅಂತ ಕಮೆಂಟ್ ಮಾಡಿ, ಅಥವಾ ಇಲ್ಲಿ ಓದ್ತಾ ಇರೋರು ಯಾರಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಬೇಗ. ಒಳ್ಳೆ ಪ್ಯಾಲೇಸ್ ಇದ್ದಂಗೆ ಇದೆಯಲ್ಲ ಗುರು. ಸಿ ದ ಮಾರ್ನಿಂಗ್ ಸನ್ರೈಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ತಿದ್ದೀರಾ ನೀವು ಇಲ್ಲಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ಕನಕಪುರ ರೀಚ್ ಆದ್ವಿ. ಸೊ ಹೋಗೋ ದಾರಿಯಲ್ಲಿ ಬೈಕರ್ಸ್ ಗ್ಯಾಂಗ್ ಕಾಣಿಸ್ಕೊಂಡ್ರು. ಇವರೆಲ್ಲ ಎಷ್ಟು ಎಂಜಾಯ್ ಮಾಡ್ತಾರೆ ಗೊತ್ತಾ. ಇವರೆಲ್ಲ ವೀಕೆಂಡ್ಸ್ ಬಂದರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಹಿಂದೆ ಒಂದು ಪಿಕಾಕ್ ಕಾಣಿಸ್ಕೊಂತು. ಸೊ ನಾವು ಹಂಗೆ ಯೂ ಟರ್ನ್ ಮಾಡಿ ಬಂದ್ವಿ, ನಿಲ್ಲಿಸಿದ್ವಿ ಗಾಡಿನ. ಕಾಣಿಸಿದ್ಯಾ ಅಲ್ಲಿ ಪಿಕಾಕು? ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಮೇ ಬಿ ಹೆಣ್ಣು ಪಿಕಾಕ್ ಇರಬೇಕದು, ಗೊತ್ತಿಲ್ಲ. ಸೊ ಅದಕ್ಕೆ ಇಳಿದ್ಬಿಟ್ಟು ಹೋಗಿ ಕ್ಯಾಪ್ಚರ್ ಮಾಡ್ಕೊಳೋಣ ಅನ್ನೋಷ್ಟರಲ್ಲಿ ಆರೋಯ್ತು. ಸೊ ಅಷ್ಟು ಕ್ಲಿಯರಾಗಿ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ ನಮಗೆ. ಸೊ ಇನ್ನು ಸ್ವಲ್ಪ ದೂರದಲ್ಲಿ ಒಂದು ಲೇಕ್ ಕಾಣಿಸ್ಕೊಂತು. ಸೊ ಒಂದು ಬ್ರೇಕ್ ತೊಗೊಳ್ಳೋಣ ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸು ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಸ್ವಲ್ಪ ಮೋಜು ಮಸ್ತಿ ಮಾಡೋಣ ಅಂದ್ಬಿಟ್ಟು ನಿಲ್ಲಿಸಿದ್ವಿ ಗಾಡಿನ. ಅರುಣಿ ನಕ್ಷತ್ರ ಕುಡ್ದೆ ಕ್ಲೀನ್ ಆಗಿ ಮಾತಾಡ್ತಾರೆ. ಅದಕ್ಕೆ ನೀವು ತಣ್ಣಗಿದ್ದಿದ್ರೆ ಬರ್ಬೇಕಾದ್ರೆ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಫುಲ್ಲು ಏರ್ ಇಂಟೇಕ್ ಟರ್ಬೋತರ. ಈಗ ನೋಡಲ್ಲಿ ವ್ಯೂ ಎಲ್ಲ ರೋಡಲ್ಲಿ ನೋಡ್ಕೊಂಡ್ ಬಂದ್ರು ವ್ಯೂನ. ಕ್ಯಾ ಸೀನ್ ಹೈ. ಗಣೇಶ ಬೆಟ್ಟ, ಆನೆ ಬೆಟ್ಟ. ಎಲ್ಲ ಆಯ್ತಾ ಹೇಳ್ಬಿಟ್ಟು ಅವ್ನು ನಿಲ್ಸಿದ್ದು. ಅದು ಕಣ್ ಕಾಣಿಸ್ತದೆ ಅಲ್ಲಿ, ಅಲ್ಲ ಕಣೋ, ಅಲ್ಲಿ ಕಣ್ ಕಾಣಿಸ್ತದೆ. ಅದನ್ನೇ ಹೇಳ್ತಿರೋದ ಆನೆ ಬೆಟ್ಟ. ಹೌದಾ, ಕಣ್ ಕಾಣಿಸ್ತಿಲ್ವಾ ಅಂತ ಹೇಳ್ತಿದ್ದೆ. ಅದ್ರ ಕಣ್ ಕಾಣಿಸ್ತಾಳ ನನಗೆ ಅಂತ. ಕಣ್ ಕಾಣಿಸ್ತಲ್ವಾ ಅದ್ರದ್ದು? ಇಲ್ಲೇ ಇಲ್ಲ ಮಾಸ್ಕು ಏನು ಬಾಯ್ಸ್ ರ್ಯಾಂಡಮ್ ಆಗಿ ನಿಂತ್ಕೊಳ್ಳಿ ಎಲ್ಲ. ಅದು ಸುಮ್ಮನೆ ಇಲ್ಲನೋ ರ್ಯಾಂಡಮ್ ಆಗ ರ್ಯಾಂಡಮ್ ಆಗಿ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಕುಡಿಯೋಕೆ ಹೋದ್ರ ಸ್ನಾನ ಮಾಡೋಕೆ ಹೋದ್ರ ನನಗಂತೂ ಗೊತ್ತಿಲ್ಲ. ಸೊ ನಾವಿಲ್ಲಿಗೆ ರೀಚ್ ಆಗೋಷ್ಟರಲ್ಲಿ 7:30 ಆಗಿತ್ತು. ಈ ವ್ಯೂ ಮಾತ್ರ ತುಂಬಾ ಎಂಜಾಯ್ ಮಾಡಿದ್ವಿ. ಈ ಥರ ವ್ಯೂ ಕಾರ್ಟೂನಲ್ಲಿ ನೋಡಿದ್ದೆ, ಬಟ್ ಇವತ್ತೇ ಫಸ್ಟ್ ಟೈಮ್ ಈ ಥರ ವ್ಯೂ ನೋಡ್ತಿರೋದು. ಪೀಪಲ್, ದಿಸ್ ಇಸ್ ಪ್ರದ್ಯುಮ್ನ ಆ್ಯಂಡ್ ದಿಸ್ ಇಸ್ ಹರ್ಷ. ಅವರಿಬ್ಬರು ಹುಚ್ಚೋಯ್ತು ಕೈ ತೊಳ್ಕೊಂಬರಕ್ಕೆ ಹೋಗಿದ್ದಾರೆ ಅಲ್ಲಿ ಝೂಮ್. ಸೊ ವಿ ಆರ್ ಇನ್ ಭೀಮನ ಕಿಂಡಿ. ಇವಾಗ ಟ್ರೆಕ್ಕಿಂಗ್ ಮಾಡಬೇಕು.
ಸ್ಟಾರ್ಟಿಂಗ್ ಪಾಯಿಂಟ್ ತೋರಿಸ್ಬಿಡಿ. ದಿಸ್ ಇಸ್ ಸ್ಟಾರ್ಟಿಂಗ್ ಪಾಯಿಂಟ್ ಅಪಾರೆಂಟ್ಲಿ. ಬೋಳಿ ಮಗ ಋತಿ ಇವನಲ್ಲ ಪಾಪ, ಅವನು ಹಿಂದೆ ಇರೋನ್ ರೋಹಿತ್ ತಿರ್ಗಾ ಉಯ್ತಿದ್ಯೇನೋ. ಬೋಳಿ ಮಗ 100% ಚಾರ್ಜ್ಗೆ ಹಾಕಿದ್ದ. ಈಗ ಅಲ್ಲಿಂದ ಇಲ್ಲಿ ಬಂದಿದ್ದೀವಿ ಅಷ್ಟೇ, ಹಾರ್ಡ್ಲಿ 1.5 hour 50% ಬಂದಿದೆ ಫೋನು. ಅದಕ್ಕೆ ಐಫೋನ್ ತಗೊಂಬಿಡಿ, ಬೈಕೌಟ್ ಐಫೋನ್ಸ್. ಐಫೋನ್ ಮಾತ್ರ ತಗೊಳಕ್ ಹೋಗ್ಬಿಡಿ, ಆಂಡ್ರಾಯ್ಡ್ ತಗೊಳ್ಳಿ. ನಾನು 100% ಮಾಡಿದ್ದೆ. ನಮ್ ತರ ಬಡವ್ರ ಫೋನ್ ಇರ್ಬೇಕು. ಈಗಲೂ 100% ಇದೆ ನಂದು. ಸೊ ದಯವಿಟ್ಟು ಎಲ್ಲ ಐಫೋನ್ನ ಬೈಕೌಟ್ ಮಾಡಿ. ಆಯ್ತು ಬಾರಲ್ಲೋ, ಬೆಟ್ಟ ಹತ್ತಲ್ವ ನೀನು ಇವಾಗ? ಆಯ್ಕೊಂಡ್ ಕೂತವನೆ ಗೈಸ್. ಸೊ ಜರ್ನಿ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಟ್ರೆಕ್ಕಿಂಗ್ ಪಾರ್ಟು ನೆಕ್ಸ್ಟ್ ಪಾರ್ಟಲ್ಲಿ ಬೇಕಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಟೇಕ್ ಕೇರ್, ಬಾಯ್ ಬಾಯ್ ಫ್ಯಾಮ್.